ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಂದು ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ನಾಳೆ ಹೇಗಿರುತ್ತೆ ಅಂತ ಮೋಸ್ಟ್ ಆಫ್ ಅದು ಜನರಲ್ ರೀಡಿಂಗ್ ಆಗಿದ್ರು ಕೂಡ ತುಂಬ ಜನಕ್ಕೆ ಅದು ಪಾಸಿಟಿವ್ ರಿಸಲ್ಟ್ನ ಕೊಟ್ಟಿದೆ. ನೀವು ಇನ್ನೂ ಹೋಗಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಆಲ್ರೆಡಿ ನೋಡಿರೋರು ನನ್ನ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಓಕೆ, ಸೊ ಇವತ್ತು ನಾನು ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅದು ಏನಂದರೆ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನು ಅಂತ. ಓಕೆನಾ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಅವ್ರದ್ದು ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಇಲ್ಲಿ 3 ಪೈಲ್ನ ಇಟ್ಟಿದ್ದೀನಿ. ಸೊ ಮೊದಲು ಪೈಲ್ 1ಗೆ ಈ ಹಾರ್ಟ್ ವಿತ್ ವಿಂಗ್ಸ್. ಓಕೆ, ಆ್ಯಂಡ್ ಇಲ್ಲಿ ಲವ್ ಅಂತ ಬರೆದಿರೋದು ಪೈಲ್ 2, ಒಂದು ಹುಡುಗಿ ಇದ್ದಾರೆ. ಆ್ಯಂಡ್ ಇಲ್ಲಿ ರೋಸ್. ಓಕೆ, ರೋಸ್ ಇರೋ ಥರದ್ದು. ಸೊ ಚಾಯ್ಸ್ ಇಸ್ ಯುವರ್ಸ್. ನಿಮ್ಗೆ ಯಾವುದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅದನ್ನು ಪಿಕ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಚೀಟಿನ ಹಾಕ್ಬಿಟ್ಟು ಅಲ್ಲಿ ಪಿಕ್ ಮಾಡ್ಕೋಬೋದು ನೀವು. ಯೂನಿವರ್ಸಿಗೆ ಕೇಳಿ ಒಂದು ಏಂಜಲ್ ಮೆಸೇಜ್ ಹಾಗೆ ಒಂದು ಕಾರ್ಡನ್ನು ಕೂಡ ಇಟ್ಟಿದ್ದೀನಿ ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್, 9th of February ಅಮಾವಾಸ್ಯೆ ಇದೆ. ಅಬಂಡೆನ್ಸ್ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಅಬಂಡೆನ್ಸ್ ಚೆಕ್ ಮಾಡಿದರೆ ಯಾವುದಾದ್ರೂ ಸಣ್ಣ ಅಮೌಂಟನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಹಾಗೆ ಫುಲ್ ಮೂನ್, ನ್ಯೂ ಮೂನ್ ರಿಚುವಲ್ ಅನ್ನೋ ಪ್ಲೇ ಲಿಸ್ಟನ್ನೇ ನಾನು ಮಾಡಿಟ್ಟಿದ್ದೀನಿ. ಆ ಪ್ಲೇ ಲಿಸ್ಟನ್ನು ಲಾಸ್ಟಲ್ಲಿ ಟ್ಯಾಗ್ ಮಾಡ್ತೀನಿ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಕಂಪ್ಲೀಟ್ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ಸಲ್ಲಿ ಹಾಕಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈಗ ನೀವು ನಿಮ್ಮ ಪೈಲ್ ಜೊತೆ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ. ಚೆಕ್ ಮಾಡೋಣ ನಿಮ್ಮ ಪರ್ಸನಿನ ಕರೆಂಟ್ ಪ್ರೆಸೆಂಟ್ ರೈಟ್ ನೌ ಎನರ್ಜಿ ಏನಿದೆ ಅಂತ ಹೇಳಿ. ಸ್ವಲ್ಪ ವ್ಯಾಲೆಂಟೈನ್ಸ್ ಡೇ ವೀಕ್ ಆಗಿರೋದ್ರಿಂದ ಸ್ಪೆಷಲಿ ಫಾರ್ ಲವರ್ಸ್ ಅಂತಲೇ ಹೇಳಬಹುದು. ನೋಡೋಣ ಫಸ್ಟು ಪೈಲ್ 1 ಯಾರು ಚೂಸ್ ಮಾಡಿದರೆ ಅವ್ರದ್ದು ಏನು ಬರುತ್ತೆ ಅಂತ ನೋಡೋಣ. ಸೊ ಅಲ್ಲಿ ತನಕ ಪೈಲ್ 2 ಮತ್ತು ಪೈಲ್ 3ನ ಎತ್ತಿಡ್ತಾ ಇದ್ದೀನಿ. ಸೊ ಪೈಲ್ 1 ಯಾರು ಚೂಸ್ ಮಾಡಿದ್ರೆ ಹಾರ್ಟ್ ವಿತ್ ವಿಂಗ್. ಎಲ್ಲೋ ಒಂದು ಕಡೆ ನೀವು ಈ ಪೈಲ್ನ ಚೂಸ್ ಮಾಡಿರೋರು ನನಗೇನು ಇಂಟ್ಯೂಷನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಹ್ಯಾಪಿ ಮೂಡಲ್ಲಿ ಇದ್ದೀರಾ ನೀವು ಅಂತ ಅನಿಸ್ತಾ ಇದೆ. ಏನೋ ಒಂದು ಹೋಪ್ಸ್ನಲ್ಲಿ ಇದ್ದೀರಾ. ನನಗೆ ಈ ರೀತಿ ಆಗೇ ಆಗುತ್ತೆ ಅಂತ ಎಲ್ಲೋ ಪಾಸಿಟಿವ್ ಥಾಟ್ಸ್ ನಿಮ್ಮಲ್ಲಿ ಬರ್ತಾ ಇದೆ ಅಂತ ಅನಿಸುತ್ತೆ. ಆಲ್ದೋರ್ ಸ್ವಲ್ಪ ನೆಗೆಟಿವ್ ಅನಿಸಿದ್ರು ಕೂಡ ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ಇಲ್ಲ, ನಾನು ನಂಬಿರೋದು ನನಗೆ ಆಗೇ ಆಗುತ್ತೆ ಅನ್ನೋ ಒಂಥರ ಪಾಸಿಟಿವಿಟಿ ನಿಮ್ಮಲ್ಲಿ ಬರ್ತಾ ಇದೆ. ಚೇಂಜಸ್ ಆಗ್ತಾ ಇದೆ ಡೇ ಬೈ ಡೇ ಅಂತ ನಾನು ಹೇಳ್ಬೋದು. ಫಸ್ಟು ಟ್ಯಾರೋದಲ್ಲಿ ಏನಿದೆ ನೋಡೋಣ. ಟ್ಯಾರೋದಲ್ಲಿ 8 of Wands. ವಾವ್, ನಾನು ಹೇಳ್ದೆ ಅಲ್ವಾ ಹೊಸದಾಗಿ ಏನೋ ಬರ್ತಿದೆ, ಪಾಸಿಟಿವ್ ಆಗಿದ್ದೀರಾ ಅಂತ. ಡೆಫಿನೆಟ್ಲಿ ಅ ಪಾಸಿಟಿವ್ ಚೇಂಜ್ ಇಸ್ ಕಮ್ಮಿಂಗ್ ಅಪ್. ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ವಿಷಯಗಳು ಬರ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಯಾರಾದರೂ ಬ್ರೇಕಪ್ ಆಗಿದ್ದರೆ ರೀಕನ್ಸಿಲೇಷನ್ ಆಗೋ ಚಾನ್ಸ್ ಇದೆ. ಇನ್ನೊಂದು 8 days ಅಥವಾ 8 ವೀಕ್ಸಲ್ಲಿ ನಿಮ್ಮ ಜೊತೆ ಅವರ ರೀಕನ್ಸಿಲೇಷನ್ ಆಗೋ ಸಾಧ್ಯತೆ ಭಾಳ ಅಂದರೆ ಭಾಳ ಇದೆ. ಅವರು ನಿಮ್ಮ ಜೊತೆ ಫ್ಯಾಮಿಲಿನ ಕ್ರಿಯೇಷನ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ನಿಮಗೆ ಪ್ರಪೋಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ಪಾಸಿಟಿವ್ ಯೋಚನೆನ ಅವರು 100% ಇಟ್ಕೊಂಡಿದ್ದಾರೆ. ರೈಟ್ ನೌ ಅವರ ಎನರ್ಜಿ ತುಂಬ ಚೆನ್ನಾಗಿದೆ ನಿಮ್ಮ ವಿಷಯದಲ್ಲಿ. ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು, ದಟ್ ಡಸಂಟ್ ಮ್ಯಾಟರ್. ಇನ್ನೊಂದು 8 ಡೇಸಲ್ಲಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡಬಹುದು. ಇಟ್ ಈಸ್ ಅ ವೆರಿ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಹಾಗೆ ಈ ಒಂದು ಪಾಸಿಟಿವ್ ಎನರ್ಜಿನ ಬೂಸ್ಟ್ ಮಾಡೋದಕ್ಕೆ ನೀವು ನನ್ನ ರಿಚುವಲ್ ಪ್ಲೇಲಿಸ್ಟಲ್ಲಿರುವಂತಹ ಎಲ್ಲ ಥರ ಯೂಸ್ ಮಾಡ್ಬೋದು. ಹಾಗೆ ಲವ್ ಇನ್ಕ್ರೀಸ್ ಮಾಡೋದಕ್ಕೆ ಅಂತಲೇ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ ಯೂಸ್ ಮಾಡ್ಕೊಳ್ಳಿ. ವ್ಯಾಲೆಂಟೈನ್ಸ್ ಡೇ ಬರೋದ್ರೊಳಗೆ ನಿಮ್ಮ ಪರ್ಸನ್ ವ್ಯಾಲೆಂಟೈನ್ಸ್ ಡೇಗೆ ನಿಮಗೆ ಪ್ರಪೋಸ್ ಮಾಡೋ ಥರ ಮಾಡ್ಕೊಳ್ಳಿ. ನನಗೆ ಇಲ್ಲಿ ತುಂಬ ಪಾಸಿಟಿವ್ ಚೇಂಜ್ ಅನಿಸ್ತಾ ಇದೆ. ಈ ವ್ಯಕ್ತಿ ತುಂಬ ಪಾಸಿಟಿವ್ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಬಹುದು. ಸೊ ರೈಟ್ ನಾವು ಅವ್ರು ಏನು ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಲುಕ್ ಫಾರ್ ಎ ಸೈನ್. ವಾವ್, ಬ್ಯೂಟಿಫುಲ್. ಸೊ ಈಗ ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಈ ರೀತಿ ಯೋಚನೆಗಳನ್ನ ಏನು ಇಟ್ಕೊಂಡಿದ್ದೀರಲ್ಲ, ಹಾಗೆಲ್ಲ ಏನಿಲ್ಲ. ಏನೋ ಒಂದು ಸೈನ್ ಕೊಡ್ತಾ ಇದ್ದಾರೆ ಏಂಜಲ್ಸು ನಿಮಗೆ. ಆ ಸೈನನ್ನು ನೋಡಿ, ಅಥವಾ ನಿಮಗೆ ಏಂಜಲ್ ನಂಬರ್ಸ್ ತುಂಬ ಅಂದರೆ ತುಂಬ ಕಾಣಿಸ್ತಾ ಇರಬಹುದು. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅನಿಸುತ್ತೆ. ನೀವು ಜಾಸ್ತಿ ಸೈನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನಿಸುತ್ತೆ, ಅಥವಾ ಈ ವಿಡಿಯೋನೇ ನಿಮಗೊಂದು ಸೈನ್ ಕೂಡ ಆಗಿರಬಹುದು. ನೀವೇನೋ ಯೋಚನೆ ಮಾಡ್ತಿದ್ರಿ ಅನಿಸುತ್ತೆ, ನನ್ನ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ನನ್ನ ಬಗ್ಗೆ ಅಂತ ಯಾವುದೋ ವಿಡಿಯೋ ಹುಡುಕ್ತಿದ್ರಿ ಅನಿಸುತ್ತೆ. ಇಟ್ ಮೈಟ್ ಬಿ ಎ ಸೈನ್ ಫಾರ್ ಯು. ಈ ಒಂದು ವಿಡಿಯೋನೇ ನಿಮಗೆ ಸೈನ್ ಆಗಿರಬಹುದು, ಅಥವಾ ಏಂಜಲ್ಸಿಂದ ಗೈಡೆನ್ಸ್ ಆಗಿರಬಹುದು. ಸೊ ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ಸಲ್ಲಿ ನಿಮ್ಮ ಎನರ್ಜಿನ ಕ್ಲೇಮ್ ಮಾಡೋದನ್ನು ಮರಿಬೇಡಿ ರೀಡಿಂಗ್ನ. ಓಕೆ,
ಸೊ ಲುಕ್ ಫಾರ್ ದ ಸೈನ್ ಅಂದರೆ ಏನು ಪಾಸಿಟಿವ್ ಸೈನ್ ಇದೆ, ದಯವಿಟ್ಟು ಪಾಸಿಟಿವ್ ಸೈನ್ ಕಡೆ ಗಮನ ಕೊಡಿ. ಆದಷ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಥರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಪೈಲ್ ನಂಬರ್ 2, ಯಾರು ಈ ಹಾರ್ಟ್ ಮತ್ತು ಹುಡುಗಿನ ಚೂಸ್ ಮಾಡಿ ಲವ್ ಅನ್ನೋದನ್ನ ಚೂಸ್ ಮಾಡಿದ್ದೀರಾ, ನನಗೆ ಇಂಟ್ಯೂಷನಲ್ಲಿ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಈ ಪರ್ಸನ್ನ ತುಂಬ 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 ಪ್ರೀತಿಸ್ತಾ ಇದ್ದೀರಾ. ಲೈಕ್ ಇವ್ರಿಲ್ಲದೆ ಲೈಫ್ ಇಲ್ಲ ಅನ್ನೋ ಲೆವೆಲ್ಗೆ ನೀವು ಇವ್ರನ್ನ ಪ್ರೀತಿಸ್ತಾ ಇದ್ದೀರಾ. ಇವ್ರ ಪ್ರೀತಿಗಾಗಿ ತುಂಬ ಆತರಿಸ್ತಾ ಇದ್ದೀರಾ, ಹಂಬಲಿಸ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನೋಡಿ, ಈ ಒಂದು ಶಾರ್ಪ್ ಎಡ್ಜ್ ಮೇಲೆ ಈ ಹುಡುಗಿ ನಿಂತಿರೋ ಥರ ಇದೆ. ಸೊ ಹಾಗೆ ನಿಮಗೆ ಡೇ ಬೈ ಡೇ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಿಚುವೇಶನ್ನು ತುಂಬ ಕಷ್ಟಕರ ಅನ್ನಿಸ್ತಾ ಇರಬಹುದು. ತುಂಬ ಕಷ್ಟದಲ್ಲಿ ನೀವು ಇದ್ದೀರಾ ಈ ಪ್ರೀತಿ ವಿಚಾರದಲ್ಲಿ ಅನಿಸುತ್ತೆ. ಅಥವಾ ಯಾರಾದರೂ ನೀವು ಲವ್ಗೆ ತುಂಬ ವೇಟ್ ಮಾಡ್ತಾ ಇದ್ದೀರಾ, ತುಂಬ ಹಂಬಲಿಸ್ತಾ ಇದ್ದೀರಾ ಅನಿಸುತ್ತೆ ಈ ಪ್ರೀತಿ ವಿಷಯದಲ್ಲಿ ಅಂತ ಅನ್ನಿಸ್ತಾ ಇದೆ. ಸೊ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ಯು ಗೈಸ್ ಆರ್ ವೇಟಿಂಗ್ ಫಾರ್ ಲವ್ ಬೇಕು ಲವ್ ಅನ್ನೋದನ್ನು ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೀವು. ಸೊ ಫಸ್ಟ್ ನಿಮಗೆ ಟ್ಯಾರೋದಲ್ಲಿ ಏನಿದೆ ಅಂತ ನೋಡೋಣ. ಸೊ 10 ಆಫ್ ಪೆಂಟಿಕಲ್ಸ್. ಓಕೆ, ಸೊ 10 ಆಫ್ ಪೆಂಟಿಕಲ್ಸ್ ಅಂದರೆ ಇಲ್ಲಿ ನಾವು ಪೆಂಟಿಕಲ್ಸ್ ಕಾರ್ಡನ್ನು ಅಫ್ಕೋರ್ಸ್ ಲವ್ ರೀಡಿಂಗ್ ಮಾಡ್ತಿರೋದ್ರಿಂದ ಹ್ಯಾಪಿನೆಸ್ ಅಂತ ತೊಗೋಬಹುದು. ಸೊ ಡೆಫಿನೆಟ್ಲಿ ಹ್ಯಾಪಿನೆಸ್ ಇದೆ, ಏನು ತೊಂದರೆ ಇಲ್ಲ. ನೀವೇನು ಹಂಬಲಿಸ್ತಾ ಇದ್ದೀರಾ ಅದು ನಿಮಗೆ ಸಿಗೋ ಚಾನ್ಸ್ ಕೂಡ 100% ಇದೆ. ಇನ್ನೊಂದು 10 ಡೇಸ್ ಆರ್ 10 ವೀಕ್ಸಲ್ಲಿ ನೀವು ಈ ಲವ್ವನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ. ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅವರು 100% ನಿಮ್ಮ ಹತ್ರ ಬರ್ತಾರೆ. ಸೊ ಈಗ ಕರೆಂಟ್ ಎನರ್ಜಿ ಆಫ್ ಯುವರ್ ಪರ್ಸನ್ ಅಂತ ನಾವು ನೋಡಿದ್ದು ಅಲ್ವಾ. ಸೊ ಕರೆಂಟ್ ಎನರ್ಜಿ ಸ್ವಲ್ಪ ಇಲ್ಲಿ ಏನಂತ ಹೇಳಿದ್ರೆ, ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಅವರು ಫೇಮ್ ಮಾಡೋದ್ರಲ್ಲಿ ಅಥವಾ ಹಣಕಾಸು ಗಳಿಸೋದ್ರಲ್ಲಿ ಈ ರೀತಿಯಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಿಮ್ಮ ಕಡೆ ಗಮನ ಕೊಡ್ತಿಲ್ಲ. ಬಟ್ ಅವರಿಗೆ ನಿಮ್ಮ ಬಗ್ಗೆ 100% ಯೋಚನೆ ಇದೆ. ಅವ್ರು ಏನೇ ಅರ್ನ್ ಮಾಡ್ತಾಯಿದ್ರು, ಏನೇ ಮಾಡ್ತಾಯಿದ್ರು, ನಮ್ಮ ಲೈಫ್ ಸೆಟಲ್ಮೆಂಟ್ಗೋಸ್ಕರ ಮಾಡ್ತಾಯಿದ್ದೀನಿ ಅನ್ನೋ ಹೋಪ್ಸ್ ಅವರಿಗಿದೆ. ನಮ್ಮ ವ್ಯಕ್ತಿ ತುಂಬ ಹಾರ್ಡ್ ವರ್ಕಿಂಗ್ ಅಂತ ಅನಿಸುತ್ತೆ. ಹಾಗೆ ಈ ವ್ಯಕ್ತಿ ತುಂಬ ಮುಂದಾಲೋಚನೆ ಮಾಡ್ತಾರೆ, ಎಲ್ಲ ವಿಚಾರದಲ್ಲೂ ತುಂಬಾ ಮುಂದಾಲೋಚನೆ ಮಾಡ್ತಾರೆ. ತುಂಬ ಲಾಂಗ್ ಥಾಟ್ಸ್ ಇರುತ್ತೆ ಇವ್ರಿಗೆ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಲೈಫಲ್ಲಿ ಹಿಂಗಿರಬೇಕು, ಹಂಗಿರಬೇಕು ಅಂತ ತುಂಬ ಯೋಚನೆಗಳನ್ನು ಮಾಡ್ತಾರೆ. ಸೊ ಅದಕ್ಕೆ ಇವರು ಹಾರ್ಡ್ ವರ್ಕನ್ನು ಡೆಡಿಕೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮಗೆ ಟೈಮ್ ಕೊಡದೇ ಇರೋದು ನೋಡಿ ನಿಮಗೆ ಏನು ಅನ್ನಿಸ್ತಾ ಇದೆ, ಇವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನಿಸ್ತಾ ಇದೆ, ಇವ್ರು ನನ್ನ ಬಿಟ್ಟು ಹಾಕ್ಬಿಟ್ಟಿದ್ದಾರೆ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನೋ, ದಟ್ ಈಸ್ ನಾಟ್ ಅ ಥಿಂಗ್. ಇವರು ಡೆಫಿನೆಟ್ಲಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನೋ ಡೌಟ್ ಅಟ್ ಆಲ್. ಇವ್ರು 100% ನಿಮ್ಮ ಬಗ್ಗೆ ರೈಟ್ ನಾವು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಕರೆಂಟ್ ಎನರ್ಜಿ ಯೋಚನೆ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂದರೆ, ಅವರು ಬ್ಯುಸಿ ಸ್ಕೆಡ್ಯೂಲಲ್ಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನೋ ಡೌಟ್. ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿದ್ದರೆ, ರೀಕನ್ಸಿಲೇಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದರೆ, ದೆನ್ ಡೆಫಿನೆಟ್ಲಿ ಎಸ್, ರೀಕನ್ಸಿಲೇಷನ್ ಆಗೋ ಚಾನ್ಸ್ ಇದೆ. ನಾನು ಹೇಳ್ದಂಗೆ 10 ಡೇಸ್ ಆಗ್ಬೋದು ಅಥವಾ 10 ವೀಕ್ಸ್ ಆಗಬಹುದು. ಆ್ಯಂಡ್ ಲವ್ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಾನು ವಿಡಿಯೋನ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ, ವಿಡಿಯೋ ಎಂಡಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ಸೊ ಏಂಜಲ್ಸ್ ಏನು ಹೇಳ್ತಾರೆ ಅಂತ ನೋಡೋಣ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ವಾವ್, ನಾನು ಅದನ್ನೇ ಹೇಳಿದೆ ನಿಮಗೆ, ಈ ಪರ್ಸನ್ ತುಂಬ ಬ್ಯುಸಿ ಇದ್ದಾರೆ ಆ್ಯಕ್ಚುಲಿ. ಸೊ ಹಾಗಾಗಿ ನಿಮಗೆ ಟೈಮ್ ಕೊಡ್ತಾ ಇಲ್ಲ, ನೀವು ಈ ಲವ್ವಿಗಾಗಿ ಹಂಬಲಿಸ್ತಾ ಇದ್ದೀರಾ. ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಯಾಕೆಂದರೆ ಇಲ್ಲಿ 3 ಜನ ಇರೋದ್ರಿಂದ ನನಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಅನ್ನಿಸ್ತು. ಬಟ್ ಯು ಡೋಂಟ್ ಹ್ಯಾವ್ ಟು ವರಿ, ನಿಮ್ಮ ಪರ್ಸನಿಗೆ ಗೊತ್ತಿದೆ ಯಾರು ರೈಟ್ ಪರ್ಸನ್, ನನ್ನ ಜೀವನಕ್ಕೆ ಯಾರು ರೈಟ್ ಪರ್ಸನ್ ಅನ್ನೋದು ಅವರಿಗೆ ಗೊತ್ತಿದೆ. ಸೊ ಅವರು ನಿಮಗೆ ಮಹತ್ವ ಕೊಡ್ತಾರೆ. ನೀವು ಅದ್ರ ಬಗ್ಗೆ ಏನು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಈ ಒಂದು ವ್ಯಕ್ತಿಗೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಹ್ಯಾಪಿಯಾಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಜಾಸ್ತಿ ಒತ್ತಡ ಹಾಕ್ಕೊಬೇಡಿ, ಅಯ್ಯೋ ಬಂದಿಲ್ಲ, ಅಯ್ಯೋ ಆಗಿಲ್ಲ ಅಂತ. ಜಸ್ಟ್ ಲೆಟ್ ಗೋ ಮಾಡಿ. ಎಲ್ಲಿದ್ದರೂ ಅವ್ರು ನನ್ನ ಹತ್ರ ಬಂದೇ ಬರ್ತಾರೆ ಅನ್ನೋ ಹೋಪ್ಸ್ ಇಟ್ಕೊಳ್ಳಿ. ಓಕೆ, ಯಾ. ಸೊ ಏಂಜಲ್ಸ್ ಕೂಡ ಹೇಳ್ತಿದ್ದಾರೆ, ವಿದಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಚೇಂಜಸ್ ಕಾಣಿಸುತ್ತೆ ಅಂತ. ಸೊ ವೆಯ್ಟ್ ಮಾಡಿ, ನೋಡೋಣ ಏನೇನು ಚೇಂಜಸ್ ಬರುತ್ತೆ ಅಂತ. ಏಂಜಲ್ಸ್ ಹತ್ರ ಪ್ರೇ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋದು ಮರಿಬೇಡಿ. ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪೈಲ್ ನಂಬರ್ 3, ಈ ರೋಸನ್ನು ಯಾರು ಚೂಸ್ ಮಾಡಿದ್ದೀರಾ ಅವರು ಪೈಲ್ 3 ಆಗಿದ್ದೀರಾ. ಫಸ್ಟ್ ಆಫ್ ಆಲ್ ನನಗೆ ಇಂಟ್ಯೂಟಿವ್ಲಿ ಇದನ್ನು ನೀವು ಯಾಕೆ ಚೂಸ್ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಕೆಲವರು ಇಲ್ಲಿ ಹೊಸ ಪ್ರೀತಿಗೋಸ್ಕರ ಕಾಯ್ತಾ ಇರಬಹುದು. ಇದು ನಿಮ್ಮ ಫಸ್ಟ್ ಲವ್ ಆಗಿರಬಹುದು ಅಥವಾ ರೀಕನ್ಸಿಲೇಷನ್ಗೆ ಕಾಯ್ತಾ ಇರ್ಬೋದು. ಆ್ಯಂಡ್ ಫಾರ್ ಸಮ್
ಆಫ್ ಪೀಪಲ್ ಇದು ಫೇವ್ರೆಟ್ ಫ್ಲವರ್ ಕೂಡ ಆಗಿರ್ಬೋದು. ರೋಸ್ ಅಂದರೆ ತುಂಬ ಅಟ್ರಾಕ್ಟಿವ್, ಲೈಕ್ ವಾವ್, ಲವ್, ಆ ಥರ ಒಂಥರ ಒಳ್ಳೆ ಫೀಲಿಂಗ್ ಇದೆ ಈ ಒಂದು ಏನು ಪೈಲ್ ಬಗ್ಗೆ ನಿಮಗೆ. ಸೊ ಅದಕ್ಕೆ ಇದನ್ನು ಚೂಸ್ ಮಾಡಿದ್ದೀರಾ ಅಂತ ನನಗೆ ಇಂಟ್ಯೂಷನ್ ಅನಿಸ್ತಾ ಇದೆ. ಸೊ ಇದನ್ನು ಚೂಸ್ ಮಾಡಿರೋರು ಎಲ್ಲೋ ಒಂದು ಕಡೆ ಈ ವ್ಯಾಲೆಂಟೈನ್ಸ್ ಡೇಗೆ ನನ್ನ ಹುಡುಗ ರೋಸ್ ಕೊಡ್ಬೋದಾ, ಅಥವಾ ರೋಸ್ ಡೇಗೆ ನನ್ನ ಹುಡುಗ ಅಥವಾ ನನ್ನ ಹುಡುಗಿ ನನಗೆ ರೋಸ್ ಕೊಡ್ಬೋದಾ, ಅಥವಾ ಕಳಿಸ್ಬೋದಾ, ಅಟ್ಲೀಸ್ಟ್ ಒಂದು ಸ್ಮೈಲಿನಾದರೂ ಕಳಿಸ್ಬೋದಾ ಅವರು ವಾಟ್ಸಪ್ಪಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅನಿಸುತ್ತೆ. ನೋಡೋಣ ಕಾರ್ಡ್ಸ್ ಏನು ಹೇಳುತ್ತೆ ಆ್ಯಂಡ್ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅಂತ. ಕ್ವೀನ್ ಆಫ್ ಕಪ್ಸ್, ಬ್ಯೂಟಿಫುಲ್ ಕಾರ್ಡ್. ಕ್ವೀನ್ ಆಫ್ ಕಪ್ಸ್ ಡೆಫಿನೆಟ್ಲಿ ಯಾರಾದರೂ ರೋಸ್ ಡೇಗೆ ಅಥವಾ ವ್ಯಾಲೆಂಟೈನ್ಸ್ ಡೇಗೆ ರೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ದೆನ್ ಇಟ್ ಈಸ್ ಎಸ್, ರೋಸ್ ಕೊಡ್ತಾರೆ ಅವರು. ರೋಸ್ ಕೊಟ್ಬಿಟ್ಟು ನಿಮಗೆ ಪ್ರಪೋಸ್ ಕೂಡ ಮಾಡುವಂತಹ ಚಾನ್ಸಸ್ ಇದೆ. ಇಲ್ಲಿ 3 ಪೈಲಲ್ಲೂ ಎಸ್ ಅಂತ ಬಂದಿದೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್. ಆ್ಯಂಡ್ ಯಾರಾದರೂ ನೀವು ನನ್ನ ಪರ್ಸನ್ ನನಗೆ ಮರ್ತು ಬಿಟ್ಟಿದ್ದಾರೆ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ನೋ, ಅವರ ಕರೆಂಟ್ ಎನರ್ಜಿ ಅವರು ನಿಮ್ಮನ್ನು ರಾಣಿ ಥರ ಟ್ರೀಟ್ ಮಾಡಬೇಕು ಅಂತಲೇ ಥಾಟ್ಸಲ್ಲಿದೆ. ಓಕೆ, ಅವರ ಥಾಟ್ಸಲ್ಲಿ ನೀವು ಡೆಫಿನೆಟ್ಲಿ ಇದ್ದೀರಾ. ಇದು ಕರೆಂಟ್ ಎನರ್ಜಿ ರೀಡಿಂಗ್ ಮಾಡ್ತಿರೋದಲ್ವ ನಾವು. ಸೊ ಡೆಫಿನೆಟ್ಲಿ ಅವರಿಗೆ ನಿಮಗೆ ಏನು ಕೊಡಬೇಕು ಅಂತಲೇ ಯೋಚನೆ ಇರೋದು. ಏನಾದರೂ ಗಿಫ್ಟ್ ಮಾಡಬೇಕಾ, ನಾನು ಏನು ಮಾಡ್ಬೋದು, ಏನು ರೋಸ್ ಕೊಡಲಾ, ಈ ರೀತಿ ಲೈಕ್ ಥಾಟ್ಸ್ ಇದೆ ಅವ್ರಿಗೆ. ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಎಸ್. ಓಕೆ, ಸೊ 100% ಅವ್ರು ನಿಮ್ಮ ಬಗ್ಗೆ ತುಂಬ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಇಟ್ ಮೈಟ್ ಬಿ ಎ ಸಡನ್ ಸರ್ಪ್ರೈಸ್. ನಿಮಗೆ ಅವರು ನಿಮ್ಮ ಲೈಫ್ಗೆ ಎಂಟರ್ ಆಗುವಂತಹ ಸಡನ್ ಸರ್ಪ್ರೈಸ್ ಕೂಡ ಇದೆ. ಇಟ್ಸ್ ಅ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಹಾಗೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಲವ್ನ ಅಂತ ಹೇಳಿದ್ರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ವಿಡಿಯೋ ಎಂಡಲ್ಲಿ ಆ ವಿಡಿಯೋನ ಡಿಸ್ಪ್ಲೇ ಮಾಡ್ತೀನಿ. ಸೊ ಆ ಒಂದು ಸ್ಪೆಲ್ಲನ್ನು ನೀವು 100% ಯೂಸ್ ಮಾಡ್ಬೋದು. ಆ್ಯಂಡ್ ಈ ವ್ಯಕ್ತಿಯ ಕರೆಂಟ್ ಎನರ್ಜಿ ಟುವರ್ಡ್ಸ್ ಯು ಈಸ್ ವೆರಿ ಬಿಗ್ ಪಾಸಿಟಿವ್ ಸೈನ್ ಅಂತ ಹೇಳ್ಬಹುದು. ಅವರು ಲೈಕ್ ಅವ್ರು ನಿಮ್ಮ ಬಗ್ಗೆ ಬೇರೆಯೇ ಫೀಲಿಂಗ್ ಇಟ್ಕೊಂಡಿದ್ದಾರೆ. ಅವ್ರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಿದ್ರು ಕೂಡ, ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಲೈಕ್ ಇಲ್ಲ, ಅವಳೇ ನನ್ನ ರಾಣಿ ಅನ್ನೋ ಥರ ಫೀಲಿಂಗ್ ಇದೆ. ಸೊ ಅವರು ನಿಮಗೆ, ನನಗೆ ತುಂಬ ಅನ್ನಿಸ್ತಾ ಇದೆ ಇಲ್ಲಿ ಯಾರು ಪೈಲ್ 3ನ ಚೂಸ್ ಮಾಡಿದ್ದೀರೋ ನಿಮ್ಗೆ ಏನಾದರೂ ಒಂದು ಸಣ್ಣ ಗಿಫ್ಟ್ ಆರ್ ರೋಸ್ನ ಹೇಳ್ದಂಗೆ ಅಟ್ಲೀಸ್ಟ್ ವಾಟ್ಸಪ್ಪಲ್ಲಿ ಒಂದು ಸ್ಮೈಲಿ ರೋಸ್ ಆದರೂ ಕಳಿಸ್ಬಹುದು, ಅವರು ಕಳಿಸಿ ವಿಶ್ ಮಾಡ್ಬೋದು. ಸೊ ಅದು ನಿಮಗೆ ರೆಸೊನೇಟ್ ಆಯಿತು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಓಕೆ, ಎಸ್. ಓಕೆ, ಏಂಜಲ್ಸ್ ಏನು ಗೈಡೆನ್ಸ್ ಹೇಳ್ತಿದ್ದಾರೆ ನೋಡೋಣ. ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ವಾವ್, ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ವಿದಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವು ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಅವ್ರು ಏನಾದರೂ ಇವಾಗ ಪ್ರಪೋಸ್ ಮಾಡಿಬಿಟ್ಟು ಅಥವಾ ನಿಮಗೆ ರೋಸ್ ಕೊಟ್ಬಿಟ್ಟು ನೆಕ್ಸ್ಟ್ ಮೀಟ್ ಆಗೋಣ ಅಂದರೆ ಇನ್ನೊಂದು ಫ್ಯೂ ಮಂತ್ಸಲ್ಲಿ ನೀವು ಮೀಟ್ ಆಗೋ ಚಾನ್ಸ್ ಕೂಡ ತುಂಬ ಇದೆ. ಈವನ್ ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡೋದು ಮರಿಬೇಡಿ. ಹಾಗೆ ನೀವು ಏನು ಮಾಡಿ ಗೊತ್ತಾ, ಕಾಮೆಂಟ್ಸಲ್ಲಿ ರೋಸನ್ನು ಕಾಮೆಂಟ್ ಮಾಡಿ, ಸೊ ದಟ್ ಈ ಎನರ್ಜಿ ನಿಮಗೆ ಸಿಗಲಿ ಅಂತ. ಆ್ಯಂಡ್ ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಕ್ವೀನ್ ಆಫ್ ಕಪ್ಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಅವರು ತುಂಬ 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 ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮಾತಾಡ್ಸೋದಕ್ಕೆ, ತುಂಬ ಹಂಬಲಿಸ್ತಾ ಇದ್ದಾರೆ ಅಂತ ಅವರ ಕರೆಂಟ್ ಎನರ್ಜಿ ಹೇಳ್ತಾ ಇದೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಗೈಸ್, ಗುಡ್ ಲಕ್, ಥ್ಯಾಂಕ್ ಯು.